ನೋಡಿ, ಇತ್ತೀಚೆಗೆ ಭಾಳಷ್ಟು ಸೆಲೆಬ್ರಿಟಿಗಳಿಗೆ ಬ್ಯಾಕ್ ಪೇನ್ ಬಿಡ್ತಾನೆ ಇಲ್ಲ. ನಮ್ಮ ಹತ್ರ ಕೂಡ ಒಬ್ಬರು ಕನ್ನಡ ಫಿಲ್ಮ್ ಆ್ಯಕ್ಟರ್, ಭಾಳ ಫೇಮಸ್ ಮೂವಿ ಆ್ಯಕ್ಟರ್ ಟ್ರೀಟ್ಮೆಂಟ್ ತೊಗೊಂಡವರು. ಇನ್ನೂ ಚಿಕ್ಕ ವಯಸ್ಸು 30 ವರ್ಷಕ್ಕೆ ಅವ್ರು ಎಕ್ಸ್ಟ್ರೇಜ್ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರೆ ಬ್ಯಾಕ್ ಪೈನ್ ಬರ್ತಾ ಇದೆ. ಎರಡನೇದು, ಇತ್ತೀಚೆಗೆ ರಿತಿಕ್ ರೋಷನ್ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್. ಟೈಗರ್ ವುಡ್, ಹುಸೇನ್ ಬೋಲ್ಟ್ ಎಂಥ ಗ್ರೇಟ್ ರನ್ನರ್, ಅವ್ರಿಗೆ ಬ್ಯಾಕ್ ಪೈನ್ ಬರಲಿಲ್ಲ. ಜೊತೆ ಸಚಿನ್ ತೆಂಡೂಲ್ಕರ್, ಬೂಮ್ರಾ ಕೂಡ ವಿಪರೀತ ಬೆನ್ನು ಆಗಿಬಿಟ್ಟು ಅವ್ರು ಟೆಸ್ಟ್ ಕ್ಯಾಪ್ಟನ್ಸ್ ಕೂಡ ಬೇಡ ಅಂತ ಹೇಳಿದರು. ಆಮೇಲೆ ಜೊತೆಗೆ ರಿತಿಕ್ ರೋಷನ್, ವಿರಾಟ್ ಕೊಹ್ಲಿಗೆ ನೆಕ್ ಪೇನ್ ಬಂದರು, ಜೊತೆಗೆ ಬ್ಯಾಕ್ ಪೇನ್ ಕೂಡ ಸ್ವಲ್ಪ ಇತ್ತು. ಬ್ಯಾಕ್ ಪೇನ್ ಅನ್ನೋದು ಎಂಥ ಫಿಟ್ನೆಸ್ ಪೀಪಲ್ ಕೂಡ ಬರ್ತಾ ಇದೆ. ಭಾಳ ಜನರಿಗೆ ಯಾಕೆಂದರೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಭಾಳಷ್ಟು ಕಾರಣಗಳಿವೆ. ಸೊ ನಮ್ಮ ಹತ್ರ ಬಂದಾಗ ನಾವು ಎಕ್ಸಾಕ್ಟ್ ಕಾರಣ ಕಂಡುಹಿಡಿದು ಅದಕ್ಕೆ ಡಯಾಗ್ನೋಸ್ ಮಾಡಿ, ಯಾವುದೇ ಎಕ್ಸ್ರೇ MRI ಅಲ್ಲದೆ ಡಯಾಗ್ನೋಸ್ ಮಾಡಿ ಬರೀ ಅರ್ಧ ಗಂಟೆಯಲ್ಲಿ ಆಸ್ಟಿಯೋಪತಿ, ಕರಪ್ರಾಕ್ಟಿಕ್ಕು, ಮಯೋಫಾಷಿಯಿಂದ 90% ರಿಸಲ್ಟ್ ಇನ್ಸ್ಟೆಂಟಾಗಿ ಸಿಗುತ್ತೆ ನಮಗೆ. ನಾನು ಡಾಕ್ಟರ್ ದಿನೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಕರಪ್ರಾಕ್ಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.